ಕರ್ನಾಟಕದ ಮೂವರು ಸಚಿವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ದೀಪಕ್ ನಾಗಪುಣ್ಯಶೆಟ್ಟಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದೀಪಕ್ ನಾಗಪುಣ್ಯಶೆಟ್ಟಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ವಿಸ್ತರಣೆ ಮಾಡುತ್ತಿದ್ದು, ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಿದ್ದರಾಮಯ್ಯನವರು ಮುಂದಿನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಹಾಗೂ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಎಂದು ಪತ್ರಿಕಾಗೋಷ್ಠಿ ಮಾಡುತ್ತಿದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಪರ ಹಾಗೂ ಅಭಿವೃದ್ಧಿಯ ಕೆಲಸಗಳನ್ನು ಮಾಡುತ್ತಿರುವ ನಾಯಕರುಗಳು ಇವರಾಗಿದ್ದು, ಈ ಹಿಂದುಳಿದ ಭಾಗದಲ್ಲಿ ಜನರ ಸೇವೆಯನ್ನು ಮಾಡುವಂತಹ ನಾಯಕರು ಆಗಿದ್ದಾರೆ. ಕಲ್ಯಾಣ ಕರ್ನಾಟಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದರೆ ಮಾತ್ರ ಕಲ್ಯಾಣ ಕರ್ನಾಟಕವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ಮಲ್ಲಿಕಾರ್ಜುನ ಖರ್ಗೆಜಿಯವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಎಂದು ಹೇಳಿದರು. ರಾಜ್ಯಪಾಲರವರ ರಾಜೀನಾಮೆಯನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ಪ್ರಯುಕ್ತ ಇಂದು ಸಾಯಂಕಾಲ ಸಿಎಲ್ಪಿ ಸಭೆಯನ್ನು ಕರೆಯಲಾಗಿದ್ದು, ಸಿಎಲ್ಪಿ ಸಭೆಯಲ್ಲಿ ಹೊಸ ನಾಯಕನನ್ನು ಆಯ್ಕೆ ಮಾಡಲಾಗುತ್ತೆ. ಅದರ ಪ್ರಕಾರ ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಆಯ್ಕೆ ಮಾಡತಕ್ಕಂಥ ಪಕ್ಷದ ವರಿಷ್ಠ ನಿರ್ಧಾರ ಕೈಗೊಂಡಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪ್ರಕಟ ಆಗ್ತಾ ಇದೆ. ಈ ಒಂದು ಸಂಪುಟ ಸಭೆ ಹೊಸದಾಗಿ ನಿರ್ಮಾಣ ಆದ್ರೆ ಅದರಲ್ಲಿ 4 ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹುದ್ದೆಗಳು ಕೊಡಬೇಕು ಮತ್ತು ಹಲವಾರು ಹೊಸ ಸಚಿವರಿಗೆ ಅವಕಾಶ ಕೊಡಬೇಕಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದ್ರ ಪ್ರಕಾರ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಯ್ತಾ, ಅವರು ಕೂಡ ದಕ್ಷಿಣ ಕನ್ನಡದಲ್ಲಿದ್ರು. ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಹೊಸ ಮುಖ್ಯಮಂತ್ರಿ ಆದ, ಅವರು ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಆಯ್ತಾರೆ. ಅದಕ್ಕೆ ಕೆಪಿಸಿ ಅಧ್ಯಕ್ಷ ಮತ್ತು 2 ಉಪಮುಖ್ಯಮಂತ್ರಿಗಳು ನಾವು ಕಲ್ಯಾಣ ಕರ್ನಾಟಕ ಭಾಗ ಕೊಡಬೇಕು ಮತ್ತು ಹೆಚ್ಚಿನ ಸಚಿವ ಸ್ಥಾನಗಳು ಕೂಡ ನಾವು ಕಲ್ಯಾಣ ಕರ್ನಾಟಕ ಭಾಗ ಕೊಡಬೇಕು. ಯಾಕಂದ್ರೆ ಇಲ್ಲಿ ಸುಮಾರು 42 ಶಾಸಕರು 37 ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಿದ್ದಾರೆ ಸರ್ಕಾರದಲ್ಲಿ. ಹಾಗಾಗಿ ಸರ್ಕಾರ ರಚನೆಯಲ್ಲಿ ಈ ಭಾಗದ ಶಾಸಕರ ಒಂದು ಹೆಚ್ಚಿನ ಒಂದು ಪಾತ್ರ ಇದೆ, ಅವ್ರದ್ದು ಒಂದು ಮಹತ್ವ ಇದೆ. ಮತ್ತು ಇವತ್ತು ರಾಜ್ಯದಲ್ಲೂ ಕೂಡ ಸುಮಾರು 6 ಸಂಸದರು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವರೇ 5 ಜನ ಸಂಸದರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕಂತ ಹೇಳಿ ಮಾನ್ಯ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಲ್ಲಿ, ರಾಹುಲ್ ಗಾಂಧೀಜಿ ಅವರಲ್ಲಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರ ಹತ್ರ ಮತ್ತು ರಾಜ್ಯ ಉಸ್ತುವಾರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಹತ್ರ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದ್ರ ಪ್ರಕಾರ ನಮ್ಮ ಈ ಭಾಗದ ಯುವ ಮುಖಂಡರು, ಯುವ ನಾಯಕರು ಮತ್ತು ಈಗಾಗಲೇ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವರ ಒಂದು ಅನೇಕ 20 ವರ್ಷಗಳಿಂದ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಯಶಸ್ವಿಯಾಗಿ ಹುದ್ದೆಗಳನ್ನು ನಿರ್ವಹಿಸಿ ಇವತ್ತು ಅನೇಕ ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಭಾಗದಲ್ಲಿ ಒಂದು ದಲಿತ ಕೋಟಾದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಮತ್ತು ಈ ಬೀದರ್ನ ನಾಲ್ಕು ಕ್ಷೇತ್ರದ ಶಾಸಕರು ಸುಮಾರು 4-5 ಬಾರಿ ಶಾಸಕರಾಗಿ, ಅರಣ್ಯ ಸಚಿವರಾಗಿ, ಪೌರಾಡಳಿತ ಸಚಿವರಾಗಿ ಮತ್ತು ವಿದೇಶಿ ಲಿಂಗಾಯತ್ನ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಅವರಿಗೂ ಕೂಡ ಉಪಮುಖ್ಯಮಂತ್ರಿ ಮಾಡಬೇಕು. ಮತ್ತೆ ಈಗಾಗಲೇ ನಮ್ಮ ಸೇಡಂ ಕ್ಷೇತ್ರದ ಶಾಸಕರು ಹಾಗೂ ಹಾಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನದ ಜೊತೆಗೆ ಅವರು ಕೆಪಿಸಿ ಅಧ್ಯಕ್ಷ ಮಾಡಬೇಕು. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು 3 ಬಾರಿ ಶಾಸಕರಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಮತ್ತು ಅವರ ತಂದೆಯವರ ಕುಟುಂಬದ 50 ವರ್ಷ ಇವತ್ತು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀ ಎನ್ ಧರ್ಮಸಿಂಗ್ ಸಾಹೇಬರ ಸುಪುತ್ರರು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಅವರಿಗೂ ಕೂಡ ಹಿಂದುಳಿದ ವರ್ಗಗಳ ಕೂಟದಲ್ಲಿ ಒಂದು ರಾಜ್ಯ ಸಂಪುಟದ ಸಚಿವ ಸ್ಥಾನವನ್ನು ನೀಡಬೇಕಂತ ಹೇಳಿ ಇವತ್ತು ನಮ್ಮ ಚಿಂಚೋಳಿ ತಾಲೂಕಿನ ಎಲ್ಲಾ ಒಂದು ಸಮಾಜದಿಂದ, ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಎಲ್ಲ ಮುಖಂಡರ ವತಿಯಿಂದ ಇವತ್ತೊಂದು ರಾಜ್ಯದ ನೂತನ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಎಲ್ಲ ಹೈಕಮಾಂಡ್ಗೆ ನಾವು ಒಂದು ಯಾಕಂದ್ರೆ ಅವರು MLC ಆಗಿ, ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಶಾಸಕರಾಗಿ ಅವರು ಕೂಡ ಸುಮಾರು 50 ವರ್ಷಗಳಿಂದ ಪಕ್ಷದಲ್ಲಿ ನಿರಂತರವಾಗಿ ಕಾರ್ಯಕರ್ತರಾಗಿ ಬಹಳ ಪರಿಶ್ರಮ ಪಟ್ಟಿದ್ರು. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ರೆ ನಮ್ಮ ಭಾರತ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವೀರೇಂದ್ರ ಪಾಟೀಲ್ ಅವರು ನಾಡಿಗೆ ಅನೇಕ ಕೊಡುಗೆ ಕೊಟ್ಟಿದ್ದಾರೆ, ಪಕ್ಷಕ್ಕೆ ಅನೇಕ ಕೊಡುಗೆ ಕೊಟ್ಟಿದ್ದಾರೆ. ಕುಟುಂಬಕ್ಕೆ ಯಾಕೋ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ
ಅವ್ರನ್ನ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರ ಪುತ್ರಿಗೆ ಇಲ್ಲಿವರೆಗೂ ಯಾವುದೇ ಒಂದು ಈಗ ಕೂಡ ಮಾಡಿಲ್ಲ. ಅದ್ರ ಸರ್ಕಾರದಲ್ಲಿ ಬಗ್ಗೆ ಯಾರು ಧ್ವನಿ ಕೂಡ ಈ ಕ್ಷೇತ್ರದ ಜನ ಎಬ್ಬಿಸ್ತಾ ಇಲ್ಲ. ಈಗ ಸರ್ಕಾರದಲ್ಲಿ ನಾವು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು, ಯಾರಿಗೆ ಕೆಪಿಸಿ ಅಧ್ಯಕ್ಷ ಮಾಡಬೇಕಂತ ಹೇಳಿ ನಾವೊಂದು ಮನವಿ ಮಾಡ್ತಾ ಇದ್ದೇವೆ. ಅದು ಯಾರಿಗೆ ಪಟೇಲ್ ಕ್ಷೇತ್ರದ ಜನರಿಗೆ ಕಾಣ್ತಾ ಇಲ್ಲ ನಮ್ಗೆ. ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಇದೆ, ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಸಭೆಯಲ್ಲಿ ಅವ್ರು ಇಲ್ಲ ಅಷ್ಟೇ. ಇಲ್ಲ MLC ಆದ್ರೂ ಮಾಡ್ಬೇಕಂತ ಯಾರು ಧ್ವನಿ ಎತ್ತಾ ಇಲ್ಲ ಕ್ಷೇತ್ರದ ಕಾರ್ಯಕರ್ತರು. ಹಲವು ಬಾರಿ ನಮ್ಮ ಭಾಗದವರು ಬೆಂಗಳೂರು ಮನವಿ ಸಲ್ಲಿಸಿದ್ದಾರೆ. ಪಕ್ಷದ ಹೈಕಮಾಂಡ್ ಹೇಳ್ತಾರೆ, ಈಗ ನಾ ಇಷ್ಟು ಜನರಿಗೆ ಕೊಡೋದು ಅಲ್ಲೂ ನನ್ನ ನಿರ್ಣಯ ತೆಗೆದುಕೊಳ್ಳಲು ಪಕ್ಷದ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ತದೆ. ಮತದಾರಗಳಲ್ಲಿ ಯಾವ ಜವಾಬ್ದಾರಿ ಯಾರಿಗೆ ಕೊಡೋದು ಅವ್ರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವೀರೇಶ್ ವಿಜಯಕುಮಾರ್ ರೊಟ್ಟಿ, ದಿನೇಶ್ ಶಿವಾಜಿ ರಾಠೋಡ್, ಶಿವಕುಮಾರ್ ವೀರಶೆಟ್ಟಿ ಪಾಟೀಲ್, ರಾಜು ಬಂದಾರ್, ಶರಣು ಕೊಪ್ಪ, ಅಲ್ಲೋದ್ದೀನ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.